ಪ್ರಾರ್ಥನೆಯ ಮಾತುಗಳು. ಜೇಷಾಮ್ ಜಬುದೊರೆ. ಅಧ್ಯಾಯ 3. ಅವರು ಪ್ರಾರ್ಥನೆ ಮಾಡಿದಾಗ ಅವರು ಕೂಡಿದ್ದ ನೆಲವು ನಡುಗಿತು. ಅಪೊಸ್ತಲ ಕೃತ್ಯ 4:31. ಭೂಮಿ ನಡುಗುವ ಹಾಗೆ ಪ್ರಾರ್ಥಿಸುವುದು ಆದಿಸಭೆಯ ವಿಶ್ವಾಸಿಗಳ ಅನುಭವವಾಗಿತ್ತು. ಅವರು ಪ್ರಾರ್ಥಿಸುವಾಗ ನೆಲವು ನಡುಗಿತು, ಹೃದಯಗಳು ನಡುಗುತ್ತಿದ್ದವು, ಆ ದೇಶವೇ ಅಲ್ಲಾಡಿತು. ಹೌದು, ಪ್ರಾರ್ಥಿಸುವ ಮಾತುಗಳ ಶಕ್ತಿಯನ್ನು ಆ ದಿನಗಳಲ್ಲಿ ವಿಶ್ವಾಸಿಗಳು ಹೆಚ್ಚಾಗಿ ತಿಳಿದಿದ್ದರು. ಇಂದು ಜನರ ಪ್ರಾರ್ಥನೆಗಳು ಕಡಿಮೆಯಾಗಿರುವುದರಿಂದ ಸೈತಾನನು ವಿಶ್ವಾಸಿಗಳನ್ನು ಅಲ್ಲಾಡಿಸುತ್ತಾನೆ. ಕಳೆದ ದಿನಗಳಲ್ಲಿ ರಷ್ಯಾದಲ್ಲಿಯೂ ಇನ್ನು ಅನೇಕ ಕಡೆಗಳಲ್ಲಿಯೂ ಬಹುದೊಡ್ಡ ಭೂಕಂಪಗಳುಂಟಾಗಿ ಸಾವಿರಾರು ಜನರು ಸತ್ತು ಹೋದರು. ಕರ್ತನ ಬರೋಣಕ್ಕೆ ಮೊದಲು ಹೇರಳವಾಗಿ ಭೂಕಂಪಗಳು ಉಂಟಾಗುತ್ತದೆಂದು ಕರ್ತನು ಮೊದಲೇ ತಿಳಿಸಿದ್ದನು. ಅಲ್ಲಲ್ಲಿ ಕ್ಷಾಮಗಳು ಉಂಟಾಗುವು, ಭೂಕಂಪಗಳು ಆಗುವು. ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಮತ್ತಾಯ 24:7. ಭೂಮಿ ಮಾತ್ರವಲ್ಲ, ನಾನು ಆಕಾಶಮಂಡಲವನ್ನು ನಡುಗಿಸಿ ಭೂಲೋಕವನ್ನು ಸ್ಥಳದಿಂದ ಕದಲಿಸುವೆನು ಎಂದು ಯೆಹೋವನು ನುಡಿದಿದ್ದಾನೆ. ಯೆಶಾಯ 13:13. ಮಹಾದೊಡ್ಡ ಭೂಕಂಪವು ಅಮೆರಿಕದಲ್ಲಿರುವ ಸ್ಯಾನ್ ಫ್ರಾನ್ಸಿಸ್ಕೋ ಎಂಬ ಸ್ಥಳದಲ್ಲಿ ಆಯಿತು. ಲಕ್ಷಗಟ್ಟಲೆ ಜನರು ಅದರಲ್ಲಿ ಸತ್ತು ಹೋದರು. ಆದರೆ ಅದರ ಹಿಂದೆಯೇ ದಕ್ಷಿಣ ಪೆಸಿಫಿಕ್ ಭಾಗದಲ್ಲಿರುವ ಸಾಲೊಮೋನ್ ದ್ವೀಪಗಳಲ್ಲಿ ಇನ್ನೂ ಒಂದು ದೊಡ್ಡ ಭೂಕಂಪ ಉಂಟಾಯಿತು. ಹೀಗೆ ಮೇಲಿಂದ ಮೇಲೆ 8 ಸಾರಿ ದೊಡ್ಡ ದೊಡ್ಡ ಭೂಕಂಪಗಳಾದವು. ಪ್ರತಿ ಸಾರಿ ಭೂಕಂಪಗಳುಂಟಾದಾಗಲೂ ಅನೇಕ ಕಟ್ಟಡಗಳು ಕುಸಿದು ಹೋದವು, ಹೋಗಿ ಬರುವ ದಾರಿಗಳು ಮುಚ್ಚಿದವು. ಜನರ ವಸ್ತುಗಳು ಮಿತಿಯಿಲ್ಲದೆ ನಾಶವಾದವು. ಜನರು ಭಯದಿಂದಲೂ ಭೀತಿಯಿಂದಲೂ ಯಾವ ಗಳಿಗೆಯಲ್ಲಿ ಏನು ಸಂಭವಿಸುವುದೋ ಎಂದು ಹೆದರಿ ನಡುಗಿ ಸತ್ತವರ ಹಾಗಾದರು. ವಿಜ್ಞಾನಿಗಳ ಬಳಿಗೆ ಹೋಗಿ ಕೇಳಿದರು, ಈ ಭೂಕಂಪದಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದೆಲ್ಲ ಆಲೋಚನೆಗಳನ್ನು ಮಾಡಿದರು. ಈ ಭಯಂಕರವಾದ ಭೂಕಂಪಗಳು ಕ್ರಿಸ್ತನ ಬರೋಣವು ಸಮೀಪವಾಗಿದೆ ಎಂಬುದನ್ನು, ದೇವರು ತನ್ನ ನ್ಯಾಯ ತೀರ್ಪನ್ನು ಜನರ ಮೇಲೆ ಹಾಕಲು ಹೋಗುತ್ತಾನೆಂಬುದನ್ನು ನಮಗೆ ಪ್ರಕಟಪಡಿಸುತ್ತಲೇ ಇದೆ. ಪ್ರವಾದಿಯಾದ ಯೆಶಾಯನು ತನ್ನ ಪ್ರವಾದನೆಯ ಕಣ್ಣುಗಳಿಂದ ಕಂಡು ಭಯದ ಸಪ್ಪಳದಿಂದ ಓಡಿ ಹೋಗುವವನು ಗುಂಡಿಯಲ್ಲಿ ಬೀಳುವನು, ಗುಂಡಿಯನ್ನು ಹತ್ತಿ ಬರುವವನು ಬಲೆಗೆ ಸಿಕ್ಕುವನು. ನೋಡು, ಆಕಾಶದ ದ್ವಾರಗಳು ತೆರೆದಿವೆ, ಭೂಮಿಯ ಆಸ್ತಿವಾರಗಳು ಕಂಪಿಸುತ್ತಿವೆ. ಭೂಮಿಯು ಒಡೆದೇ ಇದೆ, ಬಿರಿದಿದೆ, ಕದಲಿಯೇ ಹೋಗಿದೆ. ಭೂಮಿಯು ಅಮಲೇರಿದವನ ಹಾಗೆ ಓಲಾಡುತ್ತದೆ. ಯೆಶಾಯ 24:18-20. ಕರ್ತನು ಇದೇ ಕಾರ್ಯವನ್ನು ತನ್ನ ಅಪೊಸ್ತಲನಾದ ಯೋಹಾನನಿಗೆ ಪ್ರಕಟಿಸಿದನು. ಪ್ರಕಟಣೆಯ ಪುಸ್ತಕದಲ್ಲಿ ನಾವು ಅದನ್ನು ಓದಬಹುದು. ಭೂಮಿಯು ಬಹಳವಾಗಿ ಕಂಪಿಸಿತು, ಮಿಂಚುಗಳು, ವಾಣಿಗಳು, ಗುಡುಗುಗಳು ಉಂಟಾದವು. ಮನುಷ್ಯರು ಭೂಮಿಯ ಮೇಲೆ ಇದ್ದದಿನಿಂದ ಅಂಥ ದೊಡ್ಡ ಭೂಕಂಪವಾಗಿರಲಿಲ್ಲ. ಪ್ರಕಟಣೆ 16:18. ದೇವಮಗುವೆ, ಲೋಕದಲ್ಲಿರುವ ವಸ್ತುಗಳನ್ನು ನಂಬುವುದಕ್ಕೆ ಲೋಕದಲ್ಲಿ ಏನೂ ಇಲ್ಲ. ಭೂಕಂಪಗಳು, ಅಗ್ನಿಗಳು, ಅಣುಗುಂಡುಗಳು ಈ ಭೂಮಿಯನ್ನು ನಾಶಪಡಿಸುತ್ತವೆ. ಸತ್ಯವೇದವು ಹೇಳುತ್ತದೆ, ಇಗೋ, ಕತ್ತಲು
ಭೂಮಿಯನ್ನು ಆವರಿಸಿದೆ. ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು. ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಯೆಶಾಯ 60:2-3. ಅರಸನಾದ ದಾವೀದನು ಹೀಗೆ ಹೇಳುತ್ತಾನೆ: ಆದುದರಿಂದ ಭೂಮಿಯು ಮಾರ್ಪಟ್ಟರೂ ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿಹೋದರೂ ನಮಗೇನು ಭಯವಿಲ್ಲ. ಕೀರ್ತನೆ 46:2-3. ನಮಗೆ ಒಂದು ಶ್ರೇಷ್ಠವಾದ ನಂಬಿಕೆಯುಂಟು, ಅದು ಕ್ರಿಸ್ತನ ಬರೋಣವೇ. ಹೌದು, ನನ್ನ ದೇವರಾದ ಯೆಹೋವನು ಸಮಸ್ತ ದೇವದೂತ ಸಮೇತ ಬರುವನು. ಜಕರಿಯ 14:5. ಬರುವಾತನು ಇನ್ನೂ ಸ್ವಲ್ಪ ಕಾಲದಲ್ಲಿ ಬರುವನು, ತಡ ಮಾಡುವುದಿಲ್ಲ. ಇಬ್ರಿಯ 10:37. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು
ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.